ನಮಸ್ತೆ. ನನ್ನ ಹೆಸರು ಭೀಮಾನಾಯ್ಕ್ ಅಂತ ಹೇಳಿ. ಚನ್ನಗಿರಿ ತಾಲೂಕು ಕಾಶಿಪುರ, ಸಂತೆಬೆನ್ನೂರು ಹೋಬಳಿ ಅಲ್ಲಿ ನಂದು 2.25 ಎಕರೆ ತೋಟ ಇದೆ. ಅದರಲ್ಲಿ 2 ಎಕರೆ ಫಸಲನ್ನು ನಾನು ತಗೊಳ್ತಾ ಇದ್ದೀನಿ. 1/4 ಎಕರೆ ಆ ಕಡೆ ಬಿಟ್ಟಿದ್ದೀನಿ. 2 ಎಕರೆ ಫಸಲು ಭಾರಿ ಇಳುವರಿ ಕಡಿಮೆ ಇತ್ತು ನನಗೆ. ಹಾಗಾಗಿ ನಾನು ಸಾವಯವ ಗೊಬ್ಬರ ಹಾಕಬೇಕು ಅಂತೇಳಿ ಬೇರೆ ಬೇರೆ ಕಡೆ ಶೃಂಗೇರಿ ಕಂಪನಿಗೆ ಒಂದ್ಸಲ ಫೋನ್ ಮಾಡಿದ್ದೆ. ಆಮೇಲೆ ಮಲ್ಲಾಡಹಳ್ಳಿ ಕಂಪನಿ ಇದೆ ಅಂತ ಅಲ್ಲಿ ಫೋನ್ ಮಾಡಿದಾಗ ಒಂದು ಹೆಣ್ಮಗಳು ಎತ್ತಿತ್ತು ಫೋನ್. ಅವಾಗ ಅವರು ನಾನು ಫೋನ್ ಮಾಡಿದ್ದೆ, ನಿಮಗೆ ಬೇರೆಯವ್ರಿಗೆ ಕೊಡ್ತೀನಿ ನಿನ್ನ ನಂಬರು ಅಂತ ಹೇಳಿ ಜಗದೀಶ್ ಅವ್ರ ನಂಬರ್ ಕೊಟ್ಟರು. ಜಗದೀಶ್ ಕಾಂಟ್ಯಾಕ್ಟ್ ಮಾಡಿದ್ರು, ತೋಟಕ್ಕೆ ಬಂದರು, ನೋಡಿದ್ರು. ಆವಾಗ ನನ್ನ ತೋಟದಲ್ಲಿ ಅಣಬೆ ರೋಗದಿಂದ ಈ 1 ಎಕರೆ ತುಂಡಲ್ಲಿ ಸುಮಾರು 10-15 ಗಿಡಗಳನ್ನ ತೆಗಿತಿದ್ದೆ. ಈಗ ತೆಗೆದದ್ದು ಉದಾಹರಣೆಗಳು ಇಲ್ಲೇ ಅದಾವೆ, ಕಾಣ್ತದೆ. 10-15 ಗಿಡಗಳನ್ನ ತೆಗಿಬೇಕಾಗಿತ್ತು ವರ್ಷ. ಆದ್ರೆ ಈ ವರ್ಷದಲ್ಲಿ 2-3 ಗಿಡಕ್ಕೆ ತಗಲಿದೆ, ಕಡಿಮೆ ಆಗಿದೆ. ಈ ಮೇಲಿನ ತುಂಡಲ್ಲಿ 1 ಗಿಡ, ಕೆಳಗಡೆ ತುಂಡಲ್ಲಿ 3 ಗಿಡ ಕಾಣಿಸ್ತಾ ಇದೆ. ಅದು ಅಣಬೆ ರೋಗನೇ ಅಂತ ಹೇಳಕ್ಕಾಗಲ್ಲ, ಬಟ್ ಸುಳಿ ಹೋಗಿ ಹೋಗ್ತಾ ಇದ್ದಾವೆ. ಅದಕ್ಕೆ ನಾನು ಮೇ, ಜೂನ್, ಜುಲೈ ಆಗಸ್ಟ್ ಅಲ್ಲಿ ನಿಮ್ಮ ಕಂಪನಿಯವ್ರು ಬಂದು ನೀವು ಹೇಳಿದ ಪ್ರಮಾಣದ ಗೊಬ್ಬರಗಳನ್ನ ನಾನು ಅದು ಬಿಟ್ರೆ ಬೇರೆ ಯಾವ ಗೊಬ್ಬರನೂ ಕೊಟ್ಟಿಲ್ಲ. ಅದರಿಂದ ಅದರ ಇದು ಈ ವರ್ಷ ನನಗೆ ಅದರ ರಿಸಲ್ಟ್ ಕಳೆದ ವರ್ಷ ಸಿಕ್ಕಿದ್ಕಿಂತ ಈ ವರ್ಷ ಏನಾಗ್ತದೆ ಅನ್ನೋದನ್ನ ನಾನು ಕಾಯ್ತಾ ಇದ್ದೀನಿ. ಕಳೆದ ವರ್ಷ ನನಗೆ 1 to double ಅಂದ್ರೆ ಅದ್ರ ಹಿಂದಿನ ವರ್ಷ ಆಗಿರೋದಕ್ಕಿಂತ 2ರಷ್ಟು ನನಗೆ ಅಡಿಕೆ ಸಿಕ್ಕಿದೆ. ಈ ವರ್ಷದ ಇದನ್ನ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಈ ವಾತಾವರಣಕ್ಕೆ ಹಳ್ಳು ಉದುರ್ತಾ ಇದ್ದಾವೆ ಈಗ. ಆದ್ರೆ ಕಳೆದ ವರ್ಷದ ಪರಿಸ್ಥಿತಿ ಇರಬಾರ್ದು ಅಂತ ಹೇಳಿ ಬಯಸ್ತೀನಿ. ಈ ಅಡಿಕೆ ಗಿಡಕ್ಕೆ ಬೇಕಾಗಿರ್ತಕ್ಕಂಥ ಅರೇಕಾ ಸ್ಪೆಷಲ್, ಆಮೇಲೆ ನೀಮ್ ಪೌಡ್ರು, ಆಮೇಲೆ ಆಕ್ಟಿವ್ ಬೋರಾನು, ಆಮೇಲೆ ಇನ್ನೊಂದು ಯಾವ್ದೋ ಅಮೆಗಾ ಪ್ಲಸ್ ಮತ್ತು ಗೊಬ್ಬರಗಳನ್ನ ಒಟ್ಟು 7 ತರದ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ 2 kg ಹಾಗೆ ಆಚೆ ಈಚೆ ಕೊಟ್ಟಂತ ಬಂದಿದ್ದೀವಿ. ಅದನ್ನ ನಾನು ಹುಲಿಯ ಪ್ರಾಬ್ಲಮ್ ನಿಂದ ಅದನ್ನ ಕೊಟ್ಟು ತಕ್ಷಣ ಇದನ್ನ ಹೊಡಿಸಿದೆ, ರೋಟ್ರಿ ಹೊಡಿಸಿ ಅದನ್ನ ಕಲಸಿ ಮಾಡಿದ್ದೀನಿ. ಮತ್ತೆ ಗಿಡಗಳಿಗೆ ನೀರನ್ನ ಸಮೃದ್ಧಿಯಾಗಿ ಕೊಡ್ಬೇಕು. ಅದನ್ನ ಕೊಟ್ಟ ನಂತರ ಗಿಡಗಳಿಗೆ ನೀರ್ ಚೆನ್ನಾಗಿ ಕೊಡ್ಬೇಕು. ಇಲ್ಲ ಅಂತ ಅಂದ್ರೆ ಸ್ವಲ್ಪ ತೊಂದರೆ ಅಂತ ಅನಿಸ್ತದೆ ನನಗೆ. ಯಾಕೆಂದ್ರೆ ನಾನು ಹಾಕಿದ ದಿವಸದಿಂದ 8 ದಿನ ಒಳ್ಳೆ ಮಳೆ ಆಯ್ತು. ಹಾಗಾಗ್ಬಿಟ್ಟು ಇನ್ನೂ ಚೆನ್ನಾಗಾಯ್ತು. ಕಾಯಿಗಳ ಸೈಜು ಮತ್ತು ಕಾಯಿ ಇದ್ದಿದ್ದ ಉದುರೋದು ಮತ್ತು ಹಣ್ಣೊಡಕ ನಿಲ್ತು. ಅಲ್ಲಿ ಆರ್ಗಾನಿಕ್ ಫರ್ಟಿಲೈಸರ್ ಅವರ ಸಲಹೆ ಮೇರೆಗೆ ಅವ್ರು ಹೇಳಿದ್ದನ್ನ ನಾನು ಮಾಡಿದ್ದೀನಿ. ಕೂಡ ಅನುಸರಿಸ್ತಾ ಇದ್ದೀನಿ. ಈ ವರ್ಷದ ಇದನ್ನ ನೋಡಿ ನಾನು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿ ಬೇರೆ ರೈತರಿಗೂ ಕೂಡ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಬಂದ್ ಕೆಲವರು ತೋಟನೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ 4 ಗಿಡ ಹೋಗಿದೆ. ಇಲ್ಲಿ 4 ಗಿಡಗಳಿಂದ ಇದನ್ನ ಈ ರೀತಿ ತೆಗೆದ್ಬಿಟ್ಟು ಆಮೇಲೆ ಅಲ್ಲಿ ಅಗದು ಅದಕ್ಕೆ ಒಂದು ಔಷಧಿ ಕೊಟ್ಟಿದ್ರು. ಆ ಔಷಧಿಯನ್ನ ಹಾಕಿ ಅಂದ್ರೆ 10 ಲೀಟರ್ ನೀರಿಗೆ ಒಂದು 10 ಗ್ರಾಮ್ ಹಾಕಿ ನೀರನ್ನ ಒಂದು 2 ಲೀಟರ್ ಇಲ್ಲಿ, ಆಮೇಲೆ ಈ ಗಿಡಗಳಿಗೆ ಸುತ್ತ 1 ಲೀಟರ್, ಈ ಗಿಡಕ್ಕೆ 2 ಲೀಟರ್, ಸುತ್ತ ಗಿಡಕ್ಕೂ 1 ಲೀಟರ್ ಹಾಕಿದ್ದೀನಿ. ಮತ್ತೆ ಅದು ಕಂಟ್ರೋಲ್ ಆಗ್ಲಿ ಅಂತ. ಇದೇ ರೀತಿ ಅಲ್ಲೂ 4 ಗಿಡ ಹೋಗಿದಾವೆ. ಇದೆ ಹಿಂಗಾರ ಸಾಧಾರಣ ಚೆನ್ನಾಗಿ ಹಿಡಿತಾ ಇದಾವೆ. ಅವು ಕಾಯಿ ಕಟ್ಟೋದ್ರ ಮೇಲೆ ನನಗೆ ಇದು ಕಾಣ್ತದೆ. ಹಿಂಗಾರ ಹೊಡೆದಿದೆ ನೋಡಿ, 2-3. We are Amrit Organic Fertilizers.